ನನ್ನ ವೇಟ್ ಅಷ್ಟಕ್ಕೆ ಸ್ಟಕ್ ಆಗಿದೆ, ವೇಟ್ ಲಾಸ್ ಕೂಡ ಆಗ್ತಾ ಇಲ್ಲ. ಎಕ್ಸಸೈಸ್ ಅವಶ್ಯಕತೆ ಇಲ್ಲ, ಎಕ್ಸಸೈಸ್ ಇಲ್ಲದೆ ಕೂಡ ನೀವು ವೇಟ್ ಲಾಸ್ ಮಾಡಬಹುದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾಸ್ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ದೀಪಾವಳಿ ಹಬ್ಬ ಎಲ್ಲ ಮುಗೀತು, ದಸರಾ ಹಬ್ಬ ಮುಗೀತು, ಚೆನ್ನಾಗಿ ತಿಂದಿದ್ದಾಯಿತು. ನಾನು ಕೂಡ ನಿಮ್ಮ ಹಾಗೆಯೇ ತುಂಬ ಚೆನ್ನಾಗಿ ತಿಂದಿದ್ದೀನಿ. ಆ್ಯಂಡ್ ನೀವು ನನ್ನ ವೀಡಿಯೋಸ್ ಆ್ಯಂಡ್ ವ್ಲಾಗ್ಸ್ ನೀವು ನೋಡ್ತಾ ಇದ್ದರೆ, ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ, ನಾನು ನವರಾತ್ರಿ ಡಯಟ್ ಪ್ಲ್ಯಾನ್ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಆ ಡಯಟ್ ಪ್ಲ್ಯಾನ್. ನೀವು ಯಾರೆಲ್ಲ ಫಾಲೋ ಮಾಡಿಲ್ಲಲ್ಲ, ನೀವು ನಿಜವಾಗ್ಲೂ ಅದನ್ನು ಮಿಸ್ ಮಾಡ್ಕೋತೀರಾ ಆ ಡಯಟ್ ಪ್ಲ್ಯಾನ್ ಅಂತಲೇ ಹೇಳ್ತೀನಿ. ಫಾಲೋ ಮಾಡಿ ಆಮೇಲೆ ನೋಡಿ, ಜಸ್ಟ್ ಒಂದು 8 to 9 ಡೇಸ್ನಲ್ಲಿ ನಿಮ್ಮ ವೆಯ್ಟ್ ಲಾಸ್ ಯಾವ ರೀತಿ ಆಗುತ್ತೆ ಅಂತ. ವೆಯ್ಟ್ ಲಾಸ್ಗಿಂತಲೂ ನಿಮ್ಮ ಫ್ಯಾಟ್ ಲಾಸ್ ಆಗುತ್ತೆ, ನಿಮ್ಮ ಬೆಲ್ಲಿ ಫ್ಲ್ಯಾಟ್ ಆಗುತ್ತೆ. ಬಿಕಾಸ್ ನಾನು ಈ ಡಯಟ್ ಪ್ಲಾನ್ ಎಲ್ಲ ಫಾಲೋ ಮಾಡಿದ್ದು ಆದಮೇಲೆ ನಾನು ಸಡನ್ನಾಗಿ ನನ್ನ ಮಮ್ಮಿ ಮನೆ ವಿಸಿಟ್ ಮಾಡಿದ್ದೆ. ನನ್ನ ವ್ಲಾಗ್ ನೀವು ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ. ಸೊ ಎಲ್ಲರೂ ನನಗೆ ಏನು ಮಿಡ್ಲ್ ಸ್ಕೂಲ್ ಹುಡುಗಿನ ಅಂತೆಲ್ಲ ಹೇಗೆ ಕೇಳ್ತಿದ್ರು, ಬೈದಿಯರೇ ಕೂಡ, ಏನು ಇಷ್ಟು ಸಣ್ಣ ಆಗಿದೆಯಾ ಅಂತ. ಆ್ಯಂಡ್ ಅಲ್ಲಿ ನಾನು ಸಖತ್ತಾಗಿ ತಿಂದಿದ್ದೀನಿ. 1 ವೀಕ್ ಅಲ್ಲಿದ್ದೆ, ತುಂಬ ಚೆನ್ನಾಗಿ ತಿಂದಿದ್ದೀನಿ ಅಲ್ಲಿ. ಅದಾದಮೇಲೆ ನಾನು ಮತ್ತೆ ವಾಪಸ್ ಇಲ್ಲಿಗೆ ಬಂದಮೇಲೆ, ಡೆಲ್ಲಿಗೆ ಬಂದಮೇಲೆ ದೀಪಾವಳಿ ಹಬ್ಬ, ಆವಾಗಲೂ ಕೂಡ ನಾನು ಡಯಟ್ ಮಾಡಿಲ್ಲ, ತುಂಬ ಚೆನ್ನಾಗಿ ತಿಂದಿದ್ದೀನಿ. ವರ್ಷಕ್ಕೊಂದ್ಸಲ ಬರೋ ಹಬ್ಬ ಅಂತ. ಸೊ ನನ್ನ ವೆಯ್ಟ್ ಗೇನ್ 7 kg ಅಷ್ಟಾಗಿದೆ. 7 kg ವೆಯ್ಟ್ ಗೇನ್ ಮಾಡಿದ್ದೀನಿ. ಆ್ಯಂಡ್ ಈಗ ನಿಮ್ಮದು ಕೂಡ ವೆಯ್ಟ್ ಗೇನ್ ಆಗಿರುತ್ತೆ. ಸೊ ಈಗ ಎಲ್ಲರೂ ತಿಂದಿದ್ದೆಲ್ಲ ಆಯಿತು, ಮುಗೀತು ಸೆಲೆಬ್ರೇಷನ್. ಈಗ ಬನ್ನಿ ಟ್ರ್ಯಾಕಿಗೆ, ಸಾಕೀಗ ಸೆಲೆಬ್ರೇಷನ್. ಈಗ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋಣ. ಸೊ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಅದು ಸ್ಯಾಲಾಡ್ ರೆಸಿಪಿ, ಹೈ ಪ್ರೋಟೀನ್, ಲೋ ಕ್ಯಾಲರಿ, ತುಂಬ ನ್ಯೂಟ್ರಿಷಿಯಸ್ ಆಗಿರುವಂಥದ್ದು. ಆ್ಯಂಡ್ ಒಂದು ದಿನಕ್ಕೆ ಇಷ್ಟು ತಿಂದುಬಿಟ್ರೆ ಸಾಕು. ಒಂದು ಮಧ್ಯಾಹ್ನಕ್ಕೆ ತಿನ್ನಬೇಕು ಇದನ್ನು. ಸೊ ಮಧ್ಯಾಹ್ನದ ಊಟದ ಬದಲು ತಿನ್ನಬೇಕು, ಊಟದ ಜೊತೆಗಲ್ಲ. ಇನ್ಸ್ಟೆಡ್ ಆಫ್ ಯುವರ್ ಲಂಚ್ ಈ ಸಲಾಡ್ನ ನೀವು ತಿಂದರೆ ಜಸ್ಟ್ ಒಂದು 5 ಡೇಸ್ನಲ್ಲಿ ನಿಮ್ಮ ವೆಯ್ಟ್ ಲಾಸ್, ನಿಮ್ಮ ಬೆಲ್ಲಿ ಫ್ಯಾಟ್ ಯಾವ ರೀತಿ ಕಡಿಮೆ ಆಗುತ್ತೆ ಅಂತ ನೀವೇ ಅದನ್ನು ನೋಟಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಜಸ್ಟ್ 1 ವೀಕ್ ಇದನ್ನು ಫಾಲೋ ಮಾಡಿ, 1 ವೀಕ್ ಪ್ರತಿ ದಿವಸ ಇದನ್ನೇ ಮಧ್ಯಾಹ್ನ ಊಟದ ಟೈಮಿಗೆ ನೀವು ತಗೋಬೇಕಾಗುತ್ತೆ. ಆಮೇಲೆ ನೋಡಿ ನಿಮ್ಮ ವೆಯ್ಟ್ ಲಾಸ್ ಯಾವ ರೀತಿ ಆಗಿರುತ್ತೆ ಅಂತ. ಆ್ಯಂಡ್ ನಿಮ್ಮ ಫೀಡ್ಬ್ಯಾಕ್ ನನಗೆ ಶೇರ್ ಮಾಡೋದನ್ನು ನೀವು ಮರಿಬೇಡಿ. ಬಿಫೋರ್ ಆ್ಯಂಡ್ ಆಫ್ಟರ್, ನೀವು ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಡಯಟ್ ಅಂದರೆ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ರೆಸಿಪಿ ಇನ್ಸ್ಟೆಡ್ ಆಫ್ ಲಂಚ್ ಎಷ್ಟಿತ್ತು, ಆ್ಯಂಡ್ ಈ ಲಂಚ್ ಟೈಮಲ್ಲಿ ಇದು ತಿಂದ 1 ವೀಕ್ ತಿಂದಿದ್ದಾದಮೇಲೆ ನಿಮ್ಮ ವೆಯ್ಟ್ ಲಾಸ್ ಎಷ್ಟಾಗಿದೆ, ನಿಮ್ಮ ಇಂಚ್ ಲಾಸ್ ಎಷ್ಟಾಗಿದೆ. ಸೊ ಇದನ್ನು ಕೂಡ ನನಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫೀಡ್ಬ್ಯಾಕ್ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ಯಾರೆಲ್ಲ ನನಗೆ ನನ್ನ ವೀಡಿಯೋನ ನೋಡ್ತಾರಲ್ಲ, ಸೊ ಅವ್ರಿಗೂ ಕೂಡ ಮೋಟಿವೇಶನ್ ಸಿಗುತ್ತೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಸೊ ಪ್ಲೀಸ್ ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇಂಟ್ರೋ ತುಂಬ ಲಾಂಗ್ ಆಯಿತು, ಬಟ್ ಇನ್ಫಾರ್ಮೇಷನ್ ಕೊಡೋದಿತ್ತು ಅದಕ್ಕೋಸ್ಕರ, ಯಾಕಂದರೆ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ಸ್ಯಾಲಾಡ್. ಸೊ ಬನ್ನಿ ಈ ಸ್ಯಾಲಾಡ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಮೊದಲಿಗೆ ಒಂದು ಬೌಲ್ ತಗೊಳ್ಳಿ, ಒಂದು ಮೀಡಿಯಮ್ ಸೈಜಿನ ಬೌಲ್ ಸಾಕು. ಅದಕ್ಕೆ ಸಣ್ಣದಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ತುರ್ಕೋಬೋದು, ಯಾವ ರೀತಿ ಬೇಕೋ ನೀವು ಆ ರೀತಿ ಕಟ್ ಮಾಡ್ಕೋಬೋದು. ಜಸ್ಟ್ ಒಂದು ಅರ್ಧ ಕ್ಯಾರೆಟಷ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದು ಕ್ಯಾಬೇಜ್ ತುಂಬ ಇಂಪಾರ್ಟೆಂಟ್. ನಾನು ಕ್ಯಾಬೇಜ್ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಒಂದು ಸ್ಮಾಲ್ ಕ್ಯಾಬೇಜ್ನಲ್ಲಿ ನಾನೊಂದು ಜಸ್ಟ್ ಎಷ್ಟು ಹೇಳಬೇಕು ನಿಮಗೆ, 1/4 ಭಾಗಕ್ಕಿಂತಲೂ ಕಡಿಮೆ ಅದರಷ್ಟು ನಾನು ಕ್ಯಾಬೇಜ್ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸೌತೆಕಾಯಿ, ಇದು ಒಂದು ಕಂಪ್ಲೀಟ್ ಇಂಗ್ಲೀಷ್ ಸೌತೆಕಾಯಿ ಅಂತ ಸಿಗುತ್ತೆ, ಅದನ್ನು ತಗೊಂಡಿದ್ದೀನಿ. ನಾರ್ಮಲ್ ಸೌತೆಕಾಯಿ ಕೂಡ ತಗೋಬಹುದು. ಸೊ ಅದನ್ನು ಕೂಡ ಜಸ್ಟ್ 1 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸಣ್ಣದಾಗಿ ಚಾಪರ್ನಲ್ಲಿ ಚಾಪ್ ಮಾಡ್ಕೊಂಡಿರೋವಂಥ ಆನಿಯನ್, ಇದು ಒಂದು 2 ಸ್ಪೂನ್. ಒಬ್ಬರಿಗಾದರೆ 2 ಸ್ಪೂನ್, ಇನ್ನು ಜಾಸ್ತಿ ಜನಕ್ಕಾದರೆ ನೀವು ಜಾಸ್ತಿ ಹಾಕೋಬೋದು. ಇದು 1 ಟೊಮ್ಯಾಟೊ ನಾನು ಚಾಪ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಅರ್ಧದಷ್ಟು ತಗೋತಾ ಇದ್ದೀನಿ. ಇನ್ನು ಅರ್ಧ ನಾನು ಬೇರೆದಕ್ಕೆ ಬೇಕು, ಅದಕ್ಕೋಸ್ಕರ ಹಾಗೆ ಉಳಿಸ್ಕೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಫ್ರೆಶ್ ಆಗಿರೋ ಕೊತ್ತಂಬರಿ, ಇದು ಚಾಪ್ ಮಾಡಿ ಒಂದು 1/2 hour ಆಗಿದೆ, ಅದಕ್ಕೆ ಸ್ವಲ್ಪ ಕಲರ್ ಆ ರೀತಿ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಸ್ಟೀಮ್ ಮಾಡಿ ಇಟ್ಕೊಂಡಿರೋವಂಥ ಬ್ರಾಕೊಲಿ, ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮ್ಮಲ್ಲಿ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಇದು ಐಸ್ಬರ್ಗ್ ಲೆಟ್ಯೂಸ್ ಅಂತ,
ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಐಸ್ಬರ್ಗ್ ಲೆಟ್ಯೂಸ್. ಸೊ ಅದನ್ನು ತರಿಸ್ಕೊಂಡು ಅದೊಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದೆಲ್ಲ ಆಪ್ಷನ್ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮನೇಲಿ ಏನು ತರಕಾರಿ ಇದೆಯಲ್ಲ ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದು ನಾರ್ಮಲ್ ಲೆಟ್ಯೂಸ್. ಇಲ್ಲಿ ನೋಡಿ, ಇದು ಓಕೆ, ಇದು ನಾರ್ಮಲ್ ಲೆಟ್ಯೂಸ್ ಹಾಕೋತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಮಗೆ ಪ್ರೋಟೀನಿಗೆ ನಾನು ಇಲ್ಲಿ ಬೇಯಿಸಿ ಇಟ್ಕೊಂಡಿರೋವಂಥ ಕಾಬುಲಿ ಚೆನ್ನ ಇದೆ. ಕಾಬುಲಿ ಚೆನ್ನನೂ ಹಾಕೋಬೋದು. ಕಾಬುಲಿ ಚೆನ್ನ ಇಲ್ಲ ಅಂದರೆ ನಾರ್ಮಲಿ ಬ್ರೌನ್ ಕಲರ್ದು ಚೆನ್ನ ಸಿಗುತ್ತಲ್ಲ, ಕಡಲೆಕಾಳು, ಸೊ ಅದನ್ನು ಕೂಡ ಹಾಕೋಬೋದು. ಇದೊಂದು 4 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಹೇಳಬೇಕು ಅಂದರೆ ಒಂದು ಮುಷ್ಟಿಯಷ್ಟು ಇದಕ್ಕೆ ಹಾಕ್ಕೊಳ್ಳಿ. ಇದಾದಮೇಲೆ ನಾನು ಒಂದು 200 ಗ್ರಾಮಷ್ಟು ಲೋ ಫ್ಯಾಟಿನ ಪನ್ನೀರ್ ತರಿಸಿದ್ದೆ. ಅದರಲ್ಲಿ ಒಂದು ಜಸ್ಟ್ 30 ಗ್ರಾಮಷ್ಟು ತೊಗೊಂಡಿದ್ದೀನಿ. ಪನ್ನೀರ್ ಕೂಡ ತಗೊಳ್ಳಿ, ಹೈ ಪ್ರೋಟೀನ್. ನಾನ್ ವೆಜ್ ತಿನ್ನೋರು ನೀವು ಬೇಕಿದ್ರೆ ಎಗ್ ವೈಟ್ ಕೂಡ ಇದನ್ನು ಬೇಯಿಸಿ ಹಾಕೋಬಹುದು, ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಚಿಕನ್ ಬ್ರೆಸ್ಟ್ ಪೀಸ್ ಅಂತ ಸಿಗುತ್ತೆ, ನಾನು ಏನು ಹೇಳ್ತಿದ್ದೀನಲ್ಲ ಅದನ್ನೇ ಯೂಸ್ ಮಾಡಿ. ಚಿಕನ್ನಲ್ಲೂ ಕೂಡ ಚಿಕನ್ ಬ್ರೆಸ್ಟ್ ಪೀಸ್ ಅಂತ ಸಿಗುತ್ತೆ, ಅಂದರೆ ಬೋನ್ಲೆಸ್ ಥರದ್ದು. ಅದು ಕೂಡ ಒಂದು 100 ಗ್ರಾಮಷ್ಟು ನೀವು ಇದಕ್ಕೆ ಹಾಕ್ಕೋಬಹುದು. ಪೀಸ್ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಒಂದು 5ರಿಂದ 6 ಪೀಸ್ ಇದಕ್ಕೆ ಹಾಕ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಡ್ರೆಸ್ಸಿಂಗಿಗೆ ನಾನಿಲ್ಲಿ ಗ್ರೀಕ್ ಯೋಗರ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಗ್ರೀಕ್ ಯೋಗರ್ಟ್ ಸಿಗಲ್ಲ ಅಂದರೆ ಮನೇಲಿ ಯಾವ ಯೋಗರ್ಟ್ ಮಾಡ್ತಾರಲ್ಲ ಸೊ ಅದೇ ಯೋಗರ್ಟ್ನ ನೀವು ಯೂಸ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಆ್ಯಂಡ್ ನೀವು ಚಿಲ್ಲಿ ಕೂಡ ಹಾಕೋಬೋದು. ಇಲ್ಲಿ ನೋಡಿ, ನಾನು ಚಿಲ್ಲಿಸ್ನ ಸ್ವಲ್ಪ ಹೀಗೆ ಗ್ಯಾಸ್ ಮೇಲೆ ತವಾ ಮೇಲೆ ವಿತೌಟ್ ಆಯಿಲ್ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಚಾಪ್ ಮಾಡ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಸ್ಪೈಸ್ ಬೇಕು ಅಂದರೆ ನೀವು ಚಿಲ್ಲಿ ಫ್ಲೇಕ್ಸ್ ಕೂಡ ಯೂಸ್ ಮಾಡಬಹುದು. ಇಲ್ಲಿ ನೋಡಿ, ಹೀಗೆ ನಿಮಗೆ ಜಾಸ್ತಿ ಸ್ಪೈಸ್ ಬೇಕು ಅಂದರೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಓಕೆ ಮೊಸರು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಸಾಲ್ಟ್. ಇದು ಆ್ಯಕ್ಚುಲಿ ಜಾಸ್ತಿ ಆಯಿತು, ಇದನ್ನು ಸ್ವಲ್ಪ ವಾಪಸ್ ಹಾಕ್ತೀನಿ. ಸಾಲ್ಟ್ ಎಷ್ಟು ಕಡಿಮೆ ಆಗುತ್ತೋ ಅಷ್ಟನ್ನೇ ಯೂಸ್ ಮಾಡಿ ಫ್ರೆಂಡ್ಸ್. ಸಾಲ್ಟ್ ಕೂಡ ನಿಮ್ಮ ಬ್ಲೋಟಿಂಗಿಗೆ, ವೆಯ್ಟ್ ಗೇನ್ ಆಗೋದಕ್ಕೆ, ಬೆಲ್ಲಿ ಫ್ಯಾಟ್ಗೆ ತುಂಬ ಕಾರಣ ಆಗುತ್ತೆ. ಸೊ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಸಾಲ್ಟ್ನ ಕಡಿಮೆ ಯೂಸ್ ಮಾಡಿ. ಆ್ಯಂಡ್ ಇದಕ್ಕೆ ನೀವು ಪೆಪ್ಪರ್ ಕೂಡ ಯೂಸ್ ಮಾಡ್ಕೋಬೋದು, ಕರಿಮೆಣಸಿನಕಾಳಿನ ಪುಡಿ. ಆ್ಯಂಡ್ ಇದನ್ನೆಲ್ಲವೂ ನಾನು ಹೀಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ಪೂನ್ ತರ್ತೀನಿ. ಆ್ಯಂಡ್ ನಾವು ಮಿಕ್ಸ್ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಿ, ಎಲ್ಲ ಮಿಕ್ಸ್ ಆಗಲಿ. ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಆ ತರಕಾರಿ ಜಾಸ್ತಿ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇದನ್ನು ತಿನ್ನಿ, ನಿಮ್ಗೆ ಯಾಕೆ ವೆಯ್ಟ್ ಲಾಸ್ ಆಗಲ್ಲ, ನಿಮ್ಮ ಬೆಲ್ಲಿ ಫ್ಯಾಟ್ ಏನಕ್ಕೆ ಕಡಿಮೆ ಆಗಲ್ಲ ಅಂತ ನಾನು ನೋಡೇ ಬಿಡ್ತೀನಿ. ರೆಡಿ, ಇಲ್ಲಿ ನೋಡಿ, ಓಕೆ ರೆಡಿಯಾಗಿದೆ. ಲಾಸ್ಟಿಗೆ ಬೇಕಿದ್ರೆ ಲೆಮನ್ನನ್ನು ಸ್ಕ್ವೀಸ್ ಮಾಡ್ಕೊಳ್ಳಿ, ಜಸ್ಟ್ ಸ್ವಲ್ಪ. ಆ್ಯಂಡ್ ರೆಡಿ. ನಿಮಗೆ ಖಾರ ಬೇಕು ಅಂದರೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ನಾನು ಸದ್ಯಕ್ಕೆ ಈಗ ಹಾಕ್ತಾ ಇಲ್ಲ, ಬಿಕಾಸ್ ಇದನ್ನು ಸ್ವಲ್ಪ ಮಕ್ಕಳಿಗೂ ಕೂಡ ಕೊಡೋದಿದೆ, ಅದಕ್ಕೋಸ್ಕರ. ಇದು ಸ್ವಲ್ಪ ಮಕ್ಕಳಿಗೆ ಕೊಟ್ಟಿದ್ದಾದಮೇಲೆ ನಾನು ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಚಿಲ್ಲೀಸ್ ಹಾಕೋತೀನಿ. ನಾನು ತುಂಬ ಖಾರ ತಿಂತೀನಿ, ಸೊ ಆಮೇಲೆ ಹಾಕೋತೀನಿ. ಆ್ಯಂಡ್ ನಿಮಗೆ ಬೇಕು ಅಂದರೆ ಕ್ರಂಚಿನೆಸ್ಸಿಗೆ ರೋಸ್ಟೆಡ್ ಪೀನಟ್ಸ್, ಕಡಲೆಕಾಯಿ ಇದೆಯಲ್ಲ, ಕಡಲೆ ಬೀಜನ ಸ್ವಲ್ಪ ಹೀಗೆ ರೋಸ್ಟ್ ಮಾಡಿಕೊಂಡು ಮತ್ತು ಸ್ವಲ್ಪ ಉದುರಿಸ್ಕೊಳ್ಳಿ. ಇದು ಕೂಡ ಆಪ್ಷನ್. ಬೇಕಿದ್ರೆ ನಿಮಗೆ ಬಾದಾಮ್ ಇದ್ದರೆ ಒಂದು 2ರಿಂದ 3 ಬಾದಾಮನ್ನ ಸಣ್ಣಕ್ಕೆ ಚಾಪ್ ಮಾಡಿ ಹಾಕ್ಕೊಳ್ಳಿ, ಕ್ರಂಚಿನೆಸ್ಸಿಗೆ ಚೆನ್ನಾಗಿರುತ್ತೆ. ಸೊ ನಮ್ಮ ವೆಯ್ಟ್ ಲಾಸ್ ಸ್ಯಾಲಡ್ ರೆಡಿಯಾಗಿದೆ. ಟೇಸ್ಟಿಂಗ್ ಟೈಮ್. ಸೊ ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೋತೀನಿ. ಲೆಮನ್ ಜ್ಯೂಸ್ ಹಾಕಿದ್ವಲ್ಲ, ನಾವು ಮಿಕ್ಸ್ ಮಾಡಿಲ್ಲ ಆವಾಗ. ಮಿಕ್ಸ್ ಮಾಡಿಕೊಂಡು ಆಸಮ್, ಯಮ್ಮಿ, ಟೇಸ್ಟಿ. ಆ್ಯಂಡ್ ನಾನಿಲ್ಲಿ ಯೋಗರ್ಟ್ ಯೂಸ್ ಮಾಡಿದ್ದೀನಿ. ಯೋಗರ್ಟ್ 2 ಸ್ಪೂನ್ ಯೂಸ್ ಮಾಡಿದ್ದೀನಿ. ನಿಮ್ಮಲ್ಲಿ ಯೋಗರ್ಟ್ ಸಿಗಲಿಲ್ಲ ಅಂದರೆ ಮನೇಲಿ ಯಾವ ಕರ್ಡ್ ಇರುತ್ತಲ್ಲ ಆ ಕರ್ಡ್ ಒಂದು ಅರ್ಧ ಸ್ಪೂನ್ ಯೂಸ್ ಮಾಡಿ ಅಷ್ಟೇ, ಯಾಕಂದರೆ ಅದರಲ್ಲಿ ಹೈ ಫ್ಯಾಟ್ ಇರುತ್ತೆ. ಅಕಸ್ಮಾತ್ ನೀವು ಲೋ ಫ್ಯಾಟ್ ಮಿಲ್ಕಲ್ಲಿ ಮೊಸರು ಮಾಡ್ಕೊಂಡಿದ್ರೆ ಅದು ನೀವು ಒಂದು 2 ಸ್ಪೂನ್ ಅಷ್ಟು ಯೂಸ್ ಮಾಡಿ, ಅಥವಾ 1 ಸ್ಪೂನ್ ಯೂಸ್ ಮಾಡಿ.
ಯೋಗರ್ಟ್ ಏನು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ, ಸೊ ಯೋಗರ್ಟ್ ಅಂತ ಹೇಳ್ತಾ ಇದ್ದೀನಿ. ನನಗೆ ಸ್ಪೆಷಲಿ ನನಗೆ ಯೋಗರ್ಟ್ ಇಷ್ಟ. ಆ್ಯಂಡ್ ಯಮ್ಮಿ ಆಗಿದೆ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಸ್ಪೈಸ್ ಕೊಟ್ಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ. ಸೂಪರ್ ಯಮ್ಮಿ, ಸೂಪರ್ ಟೇಸ್ಟಿ. ಕೆಲವರಿಗೆ ಪನ್ನೀರ್ ಸಿಗಲ್ಲ ಅಂಥವ್ರು ಏನು ಮಾಡಿ, ಓಕೆ, ಸೊ ಅಂಥವ್ರು ಏನು ಮಾಡಿ, ಪನ್ನೀರ್ ಸಿಗಲ್ಲ ಅನ್ನೋರು ಲೋ ಫ್ಯಾಟ್ ಮಿಲ್ಕ್ ತಗೊಳ್ಳಿ, ಒಂದು 1/4 ಲೀಟ್ರಷ್ಟು ತಗೊಳ್ಳಿ. ಅದಕ್ಕೆ ನಿಂಬೆಹಣ್ಣು ಅಥವಾ ರೀತಿ ಹಿಂಡ್ಬಿಟ್ಟು ಅದನ್ನು ಹೊಡಿಸ್ಬಿಟ್ಟು ಚೆನ್ನಾಗಿ ಅದನ್ನು ಹಿಂಡ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ನೀರೆಲ್ಲ ಸ್ಕ್ವೀಸ್ ಮಾಡಿ ಅದನ್ನು ಯೂಸ್ ಮಾಡಿ. ಜಸ್ಟ್ ಅದನ್ನು 1/4 ಲೀಟ್ರಷ್ಟು ತಗೋತಿರಲ್ವ, 1/4 ಲೀಟ್ರಷ್ಟು ಎಷ್ಟು ಬರುತ್ತಲ್ಲ ನಿಮಗೆ ಹೊಡೆದಿರೋದು ಅಂಶ, ಸೊ ಅಷ್ಟನ್ನು ನೀವು ಯೂಸ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್, ಈಸಿ, ನೋಡ್ಕೊಂಬಂದಿರಿ ಅಲ್ವಾ. ಸೊ ಇದರ ಆಲ್ಟರ್ನೇಟ್ ಯಾವ ರೀತಿ ಏನೇನೆಲ್ಲ ಹಾಕಬೇಕು ಅಂತಲೂ ಕೂಡ ನಾನು ನಿಮಗೆ ವಿಡಿಯೋದಲ್ಲೇ ಹೇಳಿದ್ದೀನಿ. ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಟ್ರಸ್ಟ್ ಮೀ, 7 days ರೆಗ್ಯುಲರ್ಲಿ ಕಂಟಿನ್ಯೂಸ್ಲಿ ಇದನ್ನು ಫಾಲೋ ಮಾಡಿ. ನನಗೀಗ ತುಂಬ ಜನ ಕಮೆಂಟ್ ಮಾಡ್ತೀರಾ ನಾನು ಊಟದ ಜೊತೆಯಲ್ಲಿ ತಿನ್ಬಹುದಾ ಅಂತ. ನೀವು ಊಟದ ಬದಲು ಇದನ್ನು ತಿನ್ನಬಹುದು. ಇಲ್ಲ ಅಂದರೆ ಡಿನ್ನರ್ ಅಂದರೆ ರಾತ್ರಿ ಊಟ 6:30 ಅಷ್ಟೊತ್ತಿಗೆ ಮುಗಿಸಿ. ವಿತಿನ್ 7 o'clock 7 ಗಂಟೆ ಒಳಗಡೆ ನಿಮ್ಮ ರಾತ್ರಿ ಊಟ ಮುಗಿಸಿ. ರಾತ್ರಿ ಊಟದ ಟೈಮಲ್ಲೂ ಕೂಡ ತಗೋಬಹುದು. ಆದರೆ ನಾನು ಜಾಸ್ತಿ ಪ್ರಿಫರ್ ಮಾಡೋದು ಇದನ್ನು ಮಧ್ಯಾಹ್ನದ ಲಂಚ್ ಟೈಮ್ನಲ್ಲಿ ತಗೊಳ್ಳಿ ಅಂತ. ಆ್ಯಂಡ್ ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಇದ್ರ ಜೊತೆಯಲ್ಲಿ ನೀವು 3 ಲೀಟರ್ಸ್ ಅಷ್ಟು ನೀರು ಕುಡಿಲೇಬೇಕಾಗುತ್ತೆ. 3 ಲೀಟ್ರ್ ನೀರು ಕುಡೀರಿ. ಆ್ಯಂಡ್ ಅದ್ರ ಜೊತೆಯಲ್ಲಿ 3 ಗ್ಲಾಸಷ್ಟು ಬಿಸಿ ನೀರು ಕುಡೀರಿ. ಅಂದರೆ ಬೆಳಿಗ್ಗೆ ನೀವು ಒಂದು ಲೈಟ್ ಸ್ನ್ಯಾಕ್ಸ್ ತಗೊಳ್ಳಿ, ಅದಾದಮೇಲೆ 1 ಗ್ಲಾಸ್ ಬಿಸಿನೀರು ಕುಡೀರಿ. ಆ್ಯಂಡ್ ಮಧ್ಯಾಹ್ನ ಈ ಸಲಾಡ್ ತಿಂತಿರಲ್ಲ, ಅದಾದಮೇಲೆ 1 ಗ್ಲಾಸ್ ಬಿಸಿ ನೀರನ್ನು ಕುಡೀರಿ. ಆ್ಯಂಡ್ ರಾತ್ರಿ ಅಕಸ್ಮಾತ್ ನೀವು ಲೈಟಾಗಿ ಏನಾದರೂ ತಿಂದರೆ, ಹಸುವಾಗಿದ್ದರೆ ಏನಾದರೂ ಲೈಟಾಗಿ ತಿಂದರೆ, ಅದಾದಮೇಲೆ 1 ಗ್ಲಾಸ್ ಬಿಸಿ ನೀರನ್ನು ಕುಡೀರಿ. ಸೊ ಇಷ್ಟು ಮಾಡ್ತಾ ಬನ್ನಿ. ಆಮೇಲೆ ನೋಡಿ ನಿಮ್ಮ ವೆಯ್ಟ್ ಲಾಸ್ ಯಾವ ರೀತಿ ಆಗುತ್ತೆ ಅಂತ. ಆ್ಯಂಡ್ ನಾನು ಒಂದು ಡಯಟ್ ಪ್ಲಾನ್ ಜೊತೆಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಎಕ್ಸಸೈಸ್ ಕೂಡ ಶೇರ್ ಮಾಡ್ತೀನಿ. ಬಟ್ ಈ ಸಲಾಡ್ನ ನೀವು ನಿಮ್ಮ ಲಂಚ್ ಬದಲು ತೊಗೊಂಡ್ರೆ, ನಿಮ್ಮ ಮಧ್ಯಾಹ್ನದ ಊಟದ ಬದಲು ತೊಗೊಂಡ್ರೆ ಎಕ್ಸಸೈಸ್ ಅವಶ್ಯಕತೆ ಇಲ್ಲ. ಎಕ್ಸಸೈಸ್ ಇಲ್ಲದೆ ಕೂಡ ನೀವು ವೆಯ್ಟ್ ಲಾಸ್ ಮಾಡಬಹುದು. ಅಷ್ಟು ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ. ಆ್ಯಂಡ್ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ ನನ್ನ ಪ್ರೀವಿಯಸ್ ವೆಯ್ಟ್ ಲಾಸ್ ವೀಡಿಯೋಸ್ನಲ್ಲಿ, ನನ್ನ ವೆಯ್ಟ್ ಅಷ್ಟಕ್ಕೆ ಸ್ಟಕ್ ಆಗಿದೆ, ವೆಯ್ಟ್ ಲಾಸ್ ಕೂಡ ಆಗ್ತಾ ಇಲ್ಲ, ಏನೇ ಮಾಡಿದರೂ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ. ಈ ಸಲಾಡ್ ನಿಮ್ಮ ಲಂಚ್ ಟೈಮ್ನಲ್ಲಿ ಲಂಚ್ ಬದಲು ಅಂದರೆ ಊಟದ ಬದಲು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ತಪ್ಪಾಗಿ ತಿಳ್ಕೊತಾರೆ, ಊಟದ ಜೊತೆಲಿ ತಿನ್ಬಹುದಾ ಅಥವಾ ರಾತ್ರಿ ಊಟದ ಜೊತೆಲಿ ತಿನ್ಬಹುದಾ ಅಂತ. ಊಟ ಬಿಟ್ಬಿಟ್ಟು ಜಸ್ಟ್ ಇದನ್ನೇ ತಿಂತಾ ಬನ್ನಿ. ನೀವು ಸ್ಟಕ್ ಆಗಿರುವಂಥ ವೆಯ್ಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ, ಫ್ಯಾಟ್ ಲಾಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಇದೇ ರೀತಿಯ ಹೊಸ ವೀಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವ್ರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.